ಮಗು, ನಿನ್ನ ಜೀವನದಲ್ಲಿ ಬಂಗಾರದಂತಹ ದಿನಗಳು ಶುರುವಾಗುತ್ತಿವೆ ಕಂದ. ಆ ದಿನಗಳಲ್ಲಿ ಸಂರಕ್ಷಣೆ ಹೆಚ್ಚುತ್ತದೆ, ಪ್ರೇಮದಲ್ಲಿ ಸ್ಥಿರತೆ ಉಂಟಾಗುತ್ತದೆ, ಮನಸ್ಸು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತದೆ, ಆರೋಗ್ಯ ಸುಧಾರಿಸುತ್ತದೆ ಕಂದ. ನೀನು ಮಾಡುತ್ತಿರುವ ಸಾಧನೆಯ ಗೆಲುವು ನಿಶ್ಚಿತವಾಗಿದೆ. ನಿನ್ನ ತಾಯಿ ತಂದೆಯರ ಆಶೀರ್ವಾದ ಫಲಿಸುತ್ತದೆ. ನಿನ್ನ ಗುರಿ ಸ್ಪಷ್ಟವಾದ ಉದ್ದೇಶ ಹೊಂದಿದೆ. ನನ್ನ ಸಹಾಯ ಅನುಕ್ಷಣವೂ ನಿನ್ನ ಜೊತೆಗಿದೆ ಕಂದ. ನಾನು ಹೃದಯ ತುಂಬಿ ಇಂದು ನಿನಗೆ ಆಶೀರ್ವಾದ ನೀಡುತ್ತಿರುವೆ ಕಂದ. ನೀನು ಎಲ್ಲಿಗೆ ಹೋಗು ಅಲ್ಲಿ ನಿನಗೆ ಗೌರವ, ಪ್ರೇಮ, ಆದರ, ಸಮ್ಮಾನ ಸಿಗುತ್ತದೆ. ನಿನ್ನ ಆತ್ಮ ಸದಾ ಪ್ರಕಾಶಮಾನವಾಗಿ ಬೆಳಗುತ್ತದೆ. ನೀನು ನನ್ನವನು ಕಂದ. ನಿನಗೆ ಅರ್ಥಪೂರ್ಣ ಜೀವನ ಸಿಗುತ್ತದೆ. ನೀನು ಸಾಧಾರಣ ಎಂದು ತಿಳಿದುಕೊಂಡಿರುವೆ, ಆದರೆ ವಿಶೇಷವಾದ ಉದ್ದೇಶದಿಂದ ಜನ್ಮ ಪಡೆದಿರುವ ನನ್ನ ಅಂಶವಾಗಿರುವೆ ಕಂದ. ಪ್ರತಿಯೊಂದು ಆತ್ಮದ ಜನ್ಮ ಕೇವಲ ಜೀವಿಸೋದಕ್ಕಾಗಿಯೇ ಅಲ್ಲ, ವಿಶೇಷವಾದ ಒಂದು ಕಾರಣದ ಉದ್ದೇಶದಿಂದ ಆಗಿರುತ್ತದೆ ಮಗು. ಕರ್ಮಗಳ ಪ್ರಭಾವ ಬದಲಿಸಲು, ಪ್ರೇಮ ಹಾಗೂ ಸತ್ಯದ ಉದಾಹರಣೆಯಾಗಲು, ಅಂಧಕಾರದಲ್ಲಿ ಬೆಳಕಾಗಲು, ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ನೀನು ಅರಿಯಲು. ಸಮಯ ನಿನಗೆ ಅನೇಕ ನೋವು ನಿಂದನೆಗಳಿಂದ ನೋಯಿಸಿದೆ ಅಂದುಕೊಂಡಿರುವೆಯಾ? ಅದೇ ನಿನ್ನ ಆತ್ಮದ ಜಾಗೃತಾವಸ್ಥೆಯಾಗಿದೆ ಕಂದ. ನಿನ್ನ ಅನುಭವಕ್ಕೆ ಈ ವಿಚಾರ ಬಂದಿದೆಯಾ ಕಂದ? ನಿನ್ನ ಆತ್ಮ ಪ್ರತಿದಿನ ಏನನ್ನೋ ಹುಡುಕುತ್ತಲೇ ಇರುತ್ತದೆ. ನಿನ್ನೊಳಗೆ ಒಂದು ಧ್ವನಿ ಕೂಡ ನಿನ್ನನ್ನು ಮಾತನಾಡಿಸುತ್ತಲೇ ಇರುತ್ತದೆ ಕಂದ. ಮಗು, ಯಾವುದಾದರೂ ಒಂದು ವಿಚಾರ ನಿನ್ನ ಮನಸ್ಸು ಮುಟ್ಟಿ ನಿನಗೆ ಅದರಿಂದ ನೆಮ್ಮದಿ, ಸಂತೋಷದ ಕಣ್ಣೀರು ಬಂದಿದೆ ಅಲ್ಲವೇ? ಬಂದಿದೆ. ಅದರ ಅನುಭವ ನಾನು ನಿನ್ನೊಳಗೆ ಇರುವೆ ಎನ್ನುವ ಸೂಚನೆಯಾಗಿರುತ್ತದೆ ಕಂದ. ನೀನು ಹೇಳುತ್ತಿರುವೆ, ನಾನು ಪ್ರತಿ ಕ್ಷಣ ಬಾಬಾ ಬಾಬಾ ಎಂದು ಸ್ಮರಣೆ ಮಾಡುತ್ತಿರುವೆ ಎಂದು. ಆದರೆ ಒಂದು ಸತ್ಯ ತಿಳಿದುಕೋ, ನಾನು ನಿನ್ನ ನೆನೆಯುತ್ತಿರುವುದಕ್ಕೆ ನಿನಗೆ ಆ ಅನುಭವವಾಗುತ್ತಿರುವುದು ಮಗು. ನಿನ್ನ ಹೃದಯದಲ್ಲಿ ಎಂದಿಗೂ ಭಯವಿರಬಾರದು ಮಗು. ನಾನು ಇದ್ದೇನೆ. ನೀನು ಅರ್ಧ ಹೆಜ್ಜೆ ಹಾಕಿದರೆ ಉಳಿದ ದಾರಿಯನ್ನೆಲ್ಲ ನಾನು ನಡೆಸುತ್ತೇನೆ. ಇಂದು ನಿನ್ನ ಮನೆಯಲ್ಲಿ ಶಾಂತಿಯ ರೂಪದಲ್ಲಿ ನಾನು ನೆಲೆಸುತ್ತೇನೆ ಕಂದ. ಕೆಲಸದಲ್ಲಿ ಪ್ರಗತಿಯನ್ನು ನೀಡುತ್ತೇನೆ. ನಿನ್ನ ಸಂಬಂಧಗಳಲ್ಲಿ ಸೌಹಾರ್ದವಾದ ನಂಬಿಕೆಯ ಪ್ರೀತಿಯನ್ನು ಕರುಣಿಸುತ್ತೇನೆ ಕಂದ. ನಿನ್ನ ಕಷ್ಟಗಳು ಅಂತ್ಯವಾಗಲು ನಿನ್ನ ಬಾಬಾ ದಾರಿ ಮಾಡಿಕೊಡುತ್ತಿದ್ದಾರೆ. ಹೊಸ ಅವಕಾಶ ಬೆಳಕಿನ ರೂಪದಲ್ಲಿ ನಿನ್ನ ಕಡೆಯೇ ಬರುತ್ತಿದೆ. ನೀನೇನು ಕೇಳಿದ್ದೀಯೋ ಅದು ಸರಿಯಾದ ಸಮಯದಲ್ಲಿ, ಸರಿಯಾದ ರೀತಿಯಲ್ಲಿ ನಿನಗೆ ಉತ್ತಮವಾಗುವಂತೆ ಬರುತ್ತದೆ. ಇದು ನಿಶ್ಚಿತವಾಗಿರುತ್ತದೆ, ಏಕೆಂದರೆ ಇದರ ಸಿದ್ಧತೆ ನಿನ್ನ ಸಾಯಿ ಮಾಡಿದ್ದಾರೆ. ನಂಬಿಕೆ ಇಡು, ಪ್ರಾರ್ಥಿಸು, ನಿರಂತರವಾಗಿ ನಿನ್ನ ಕೆಲಸದಲ್ಲಿ ನಿರತನಾಗು. ಚಿಂತೆ ಮಾಡಬೇಡ ಕಂದ. ನಿನ್ನ ಸಮಸ್ಯೆಗೆ ಪರಿಹಾರ ಇಂದು ಸಿಗುತ್ತದೆ. ಶ್ರದ್ಧೆ ಮತ್ತು ಸಬೂರಿ ನಿನ್ನ ಜೀವನಕ್ಕೆ ಅದೃಷ್ಟದ ಬಾಗಿಲು ತೆರೆಯುವ ಕೀಲಿ ಕೈಗಳಾಗಿವೆ ಕಂದ. ನಿನ್ನ ಒಳ್ಳೆಯ ಉದ್ದೇಶದ ಯೋಜನೆಗೆ ತಕ್ಕ ಹಾಗೆ ದಿವ್ಯ ಕೃಪೆ ಸ್ವತಃ ನಿನ್ನನ್ನು ಹುಡುಕಿ ಬರುತ್ತಿದೆ. ಕಣ್ಣೀರು ಹಾಕಿದ ನಿನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ನಿನ್ನ ಹೃದಯದ ನೋವನ್ನು ನಾನು ಕೇಳಿದ್ದೇನೆ. ನಿನ್ನ ಕುಟುಂಬಕ್ಕೆ ಶಾಂತಿ ಮತ್ತು ಸಮೃದ್ಧಿಯ ಆಶೀರ್ವಾದ ಸದಾ ನನ್ನ ಕಡೆಯಿಂದ ನಿನಗೆ ಸಿಗುತ್ತಲೇ ಇರುತ್ತದೆ ಕಂದ. ಒಂದು ಹೊಸ ಅವಕಾಶ ನಿನ್ನ ದಾರಿಗೆ ಬಂದಿದೆ. ಅದನ್ನು ಧೈರ್ಯದಿಂದ ಸ್ವೀಕರಿಸು. ನಿನ್ನ ಜೊತೆ ನಿನ್ನ ಸಾಯಿ ಇದ್ದಾರೆ. ನಿನ್ನ ಹೆಜ್ಜೆಗಳನ್ನು ನಾನು ನಡೆಸುತ್ತಿದ್ದೇನೆ. ನಿನ್ನ ಮೇಲೆ ನನ್ನ ಆಶೀರ್ವಾದ ಸದಾ ಇದೆ. ಮುಂದೆ ಹೋಗು, ಎಲ್ಲವೂ ಶುಭವಾಗುತ್ತದೆ ಮಗು. ನೀನು ನನ್ನ ಬಳಿ ಇಟ್ಟಿರುವ ಅನೇಕ ಪ್ರಾರ್ಥನೆಗಳಲ್ಲಿ ಯಾವುದು ನಿನ್ನ ಹಿತಕ್ಕಾಗಿ ಆಗಬೇಕೋ ಅದನ್ನು ನಾನು ನಿನಗೆ ಸರಿಯಾದ ಸಮಯದಲ್ಲಿ ನೀಡುತ್ತೇನೆ. ಧೈರ್ಯವಾಗಿರು, ಸಹನೆಯಿಂದಿರು. ನಿನ್ನ ಮನೆ, ನಿನ್ನ ಕುಟುಂಬ, ನಿನ್ನ ಆರೋಗ್ಯ ಇವೆಲ್ಲಕ್ಕೂ ನನ್ನ ಆಶೀರ್ವಾದ ಸದಾ ಇರುತ್ತದೆ. ಇದೂ ಕೂಡ ನಿನ್ನ ಪ್ರಾರ್ಥನೆಯ ಒಂದು ಭಾಗವಾಗಿದೆ ಮಗು. ಈ ಸಮಯದಲ್ಲಿ ನಿನ್ನ ಮನದಾಳದಲ್ಲಿ ಒಂದು ನೋವು, ಒಂದು ಗೊಂದಲ ಇದೆ. ಅದನ್ನು ನನ್ನ ಪಾದದ ಮೇಲೆ ಶರಣಾಗಿಸು. ನಿನ್ನ ಕಣ್ಣೀರನ್ನು ನಾನು ನೋಡುವುದಿಲ್ಲ ಎಂದುಕೊಳ್ಳಬೇಡ ಕಂದ. ನಿನ್ನ ಪ್ರತಿಯೊಂದು ಉಸಿರಿನಲ್ಲೂ ನಾನಿದ್ದೇನೆ. ನೀನು ಇಂದು ದುರ್ಬಲನೆಂದು ಯೋಚಿಸುತ್ತಿರುವೆ. ಅದು ನಿನ್ನ ಅಂತ್ಯವಲ್ಲ, ಅದು ನಿನ್ನ ಹೊಸ ಆರಂಭದ ಸಂಕೇತವಾಗಿದೆ ಕಂದ. ಉತ್ತಮ ದಾರಿ ಈಗಾಗಲೇ ಸಿದ್ಧಗೊಂಡಿದೆ. ಕೆಲವು ಬಾರಿ ನಿನ್ನ ಮನಸ್ಸು ಅಶಾಂತವಾಗುತ್ತದೆ. ಆ ಸಮಯದಲ್ಲಿ ಹೆದರಬೇಡ. ಉಸಿರಿನ ಮೇಲೆ ಗಮನ ಕೊಡು. ನನ್ನ ನಾಮಸ್ಮರಣೆ ಮಾಡು. ಶಾಂತಿ ನಿನ್ನೊಳಗೆ ತುಂಬುತ್ತದೆ. ನಿನ್ನ ಒಳ್ಳೆಯತನ, ನಿನ್ನಲ್ಲಿರುವ ಕರುಣೆ, ಪ್ರೇಮ, ದಯೆ, ಧೈರ್ಯ, ಸೇವೆಯ ಭಾವ ಇವೇ ನಿನ್ನ ನಿಜವಾದ ಬಲವಾಗಿವೆ. ನಿನ್ನ ದಾರಿಯಲ್ಲಿ ಕಷ್ಟಗಳು ಬಂದರೂ ಆ ಕಷ್ಟಗಳು ನಿನ್ನನ್ನು ಇನ್ನಷ್ಟು ಬಲವಾಗಿಸುತ್ತವೆ ಕಂದ. ನಿನ್ನ ಹೃದಯದಲ್ಲಿ ಭಕ್ತಿ ಇರಲಿ, ನಿನ್ನ ಮಾತಿನಲ್ಲಿ ಸತ್ಯವಿರಲಿ, ನಿನ್ನ ಹೆಜ್ಜೆಯಲ್ಲಿ ನನ್ನ ಕೃಪೆ ಸದಾ ಇದ್ದೇ ಇರುತ್ತದೆ ಮಗು. ನಿನ್ನೊಳಗಿನ ಶಕ್ತಿ ನಿನಗೆ ಗೊತ್ತಿಲ್ಲದಷ್ಟು ದೊಡ್ಡದಾಗಿದೆ. ಎದುರಿಗೆ ಬಂದಿರುವ ಕಷ್ಟಕ್ಕೆ ಹೆದರಬೇಡ. ಅದನ್ನು ಎದುರಿಸಲು ಬೇಕಾದ ತಾಕತ್ತು ಈಗಾಗಲೇ ನಿನ್ನೊಳಗಿದೆ ಕಂದ.
ನಿನ್ನ ಮನಸ್ಸಿಗೆ ಧೈರ್ಯ ಕೊಡುತ್ತೇನೆ. ನಿನ್ನ ದಾರಿಗೆ ರಕ್ಷಣೆಯನ್ನು ಕೊಡುತ್ತೇನೆ. ಧೈರ್ಯವಾಗಿ ಮುಂದೆ ಸಾಗು. ಗೆಲುವು ನಿನ್ನದೇ ಆಗುತ್ತದೆ ಕಂದ. ನೀನು ಕೊಡಬೇಕಾದ ನನ್ನ ಕಾಣಿಕೆಯನ್ನು ಮರೆತರೂ ನಾನು ಅದನ್ನು ನಿನ್ನ ಮೂಲಕ ಸ್ವೀಕರಿಸಿದ್ದೇನೆ. ಪ್ರಸನ್ನನಾಗಿದ್ದೇನೆ ನಿನ್ನ ಗುಣಕ್ಕೆ. ಮಗು, ಹೀಗೆಯೇ ನಿನ್ನ ಮನದಲ್ಲಿ ಸದಾ ದಯೆಯ ಭಾವ ತುಂಬಿರಲಿ. ಅದು ನಿನ್ನನ್ನು ರಕ್ಷಿಸುತ್ತದೆ. ಈ ಜಗತ್ತಿನ ಗುಂಪೊಳಗೆ ಸಂಬಂಧಗಳ ಜಟಿಲತೆಯಲ್ಲಿ ಕರ್ಮ ಮತ್ತು ಆಯಾಸ ನಿನ್ನನ್ನು ಯಾಂತ್ರಿಕ ಬದುಕಿನ ಕಡೆ ಒಯ್ಯುತ್ತಿದೆ ಕಂದ. ನಿನ್ನೊಳಗೆ ಇಣುಕಿ ನೋಡು. ಇದೇ ಜೀವನವಾ ಎಂದು ಕೇಳು ನಿನ್ನ ಆತ್ಮಕ್ಕೆ. ನನ್ನ ಮೂರ್ತಿಯನ್ನಲ್ಲ, ನನ್ನ ಕಣ್ಣುಗಳನ್ನೊಮ್ಮೆ ನೋಡು. ನಾನು ಏನಿಲ್ಲ ಬಾಬಾ, ಎಲ್ಲವೂ ನೀವೇ ಎಂದು ಹೇಳು. ಆಗಲೇ ನಿನ್ನ ಸುಳ್ಳಿನ ವ್ಯಕ್ತಿತ್ವ ಕರಗಲು ಶುರುವಾಗುತ್ತದೆ. ಆಗ ನಿನ್ನಿಂದ ಪ್ರೇಮ ಹೊರಬರುತ್ತದೆ. ಅದೇ ಕ್ಷಣ ನೀನು ನನ್ನ ಸಂಪರ್ಕ ಹೊಂದುವೆ. ನೀನು ಯೋಚಿಸುತ್ತಿರುವೆ, ನನ್ನನ್ನು ಪಡೆಯಲು ತೀರ್ಥಯಾತ್ರೆ ಕೈಗೊಳ್ಳಬೇಕು, ಉಪವಾಸ ಮಾಡಬೇಕು, ಪೂಜೆ ಮಾಡಬೇಕು, ನೈವೇದ್ಯ ಮಾಡಬೇಕು. ಇವು ಧಾರ್ಮಿಕವಾಗಿ ನನ್ನ ತಲುಪುವ ಮಾರ್ಗಗಳಾಗಿವೆ ಅಷ್ಟೇ. ಆದರೆ ನೀನು ಎಲ್ಲಿ ಸತ್ಯವಾಗಿರುವೆಯೋ ಅಲ್ಲೇ ನಾನು ನಿನಗೆ ಸಿಗುತ್ತೇನೆ. ಕಾರಣವಿಲ್ಲದ ನಿನ್ನ ನಗು, ದುಃಖವಿಲ್ಲದ ನಿನ್ನ ಕಣ್ಣೀರು, ಅಪೇಕ್ಷೆ ಇಲ್ಲದೆ ಮಾಡಿದ ಸಹಾಯ, ಅದೇ ಕ್ಷಣಗಳು ನನ್ನನ್ನು ನಿನ್ನ ಸಂಪರ್ಕಕ್ಕೆ ತರುತ್ತವೆ ಮಗು. ಈ ಬ್ರಹ್ಮಾಂಡದ ಮೂಲಕ, ಈ ಪ್ರಕೃತಿಯ ಮೂಲಕ, ಪ್ರಾಣಿ ಪಕ್ಷಿಗಳ ಕಲರವದ ಮೂಲಕ ನಾನು ನಿನ್ನ ಜೊತೆ ಪ್ರತಿ ಕ್ಷಣ ಸಂವಾದ ಮಾಡುತ್ತಲೇ ಇರುತ್ತೇನೆ. ಒಂದು ಪಕ್ಷಿಯ ಕೂಗಿನೊಂದಿಗೆ, ಅಪರಿಚಿತ ವ್ಯಕ್ತಿಯ ಮುಗುಳು ನಗೆಯೊಂದಿಗೆ, ಅನಿರೀಕ್ಷಿತ ಸಹಾಯ ಸಿಗುವ ಮೂಲಕ ನಿನಗೆ ಆಗಾಗ ಸಣ್ಣ ಪುಟ್ಟ ಸಂಕೇತಗಳು ಸಿಗುತ್ತಲೇ ಇರುತ್ತವೆ. ಆದರೆ ನೀನು ಬಹಳ ವ್ಯಸ್ತನಾಗಿರುವೆ. ಹಾಗಾಗಿ ನೀನು ಈ ಸೂಚನೆಗಳನ್ನು ಕೇಳುತ್ತಲೂ ಇಲ್ಲ, ಗಮನಿಸುತ್ತಲೂ ಇಲ್ಲ. ನಿನ್ನ ಸಂಘರ್ಷಗಳು ಹೊರಗಿನ ಭೌತಿಕ ಜೀವನಕ್ಕಿಂತ ನಿನ್ನೊಳಗಿನ ಆಲೋಚನೆಗಳ ಜೊತೆ ಇರುತ್ತದೆ ಕಂದ. ನಿನಗೆ ಕೆಲವು ಬಾರಿ ತಿಳಿದಿರುತ್ತದೆ ನೀನು ಏನು ಮಾಡಬೇಕೆಂದು. ಆದರೆ ನೀನು ಅದರ ವಿರುದ್ಧವೇ ಮಾಡುತ್ತೀಯ. ಯಾರು ನಿನಗೆ ನೋವು ಕೊಡುತ್ತಿದ್ದಾರೆಂದು ನಿನಗೆ ತಿಳಿದಿದೆ. ಆದರೂ ನೀನು ಅವರಿಗೇ ಮಹತ್ವ ಕೊಡುತ್ತಿರುವೆ. ಈ ದ್ವಂದ್ವವನ್ನು ಅಂತ್ಯಗೊಳಿಸು ಕಂದ. ನಿನ್ನ ಹೃದಯಕ್ಕೆ ಶಾಂತಿ ನೀಡು. ಯಾರು ನಿನ್ನನ್ನು ನಂಬಲಿ ಬಿಡಲಿ, ನೀನು ಸಾಗುವ ದಾರಿ ಕಠಿಣತೆಯಿಂದ ಕೂಡಿರಲಿ ಇಲ್ಲವೇ ಅಪರಿಚಿತವಾಗಿರಲಿ, ಯಾವುದು ನಿನಗೆ ಪ್ರಸನ್ನತೆ ತರುತ್ತದೋ ಅದೇ ದಾರಿ ಸರಿಯಾಗಿರುತ್ತದೆ ಕಂದ. ಇದು ಕೂಡ ನಾನು ನಿನ್ನ ಜೊತೆಗಿರುವ ಒಂದು ಸೂಚನೆಯಾಗಿದೆ. ಸಂಸಾರವನ್ನು ತ್ಯಜಿಸು ಎಂದೆನ್ನುತ್ತಿಲ್ಲ. ನೀನು ನಿನ್ನನ್ನೇ ಕಳೆದುಕೊಳ್ಳುವಷ್ಟು ಅದರಲ್ಲಿ ಅತಿಯಾಗಿ ಮುಳುಗಬೇಡ. ನೀನು ನಿನ್ನ ಕುಟುಂಬ, ನಿನ್ನ ಸಂಸಾರಕ್ಕೆ, ನಿನ್ನವರಿಗೆ ಏನು ಬೇಕಾದರೂ ಮಾಡು, ಏನು ಬೇಕಾದರೂ ನೀಡು. ಆದರೆ ನಿನ್ನೊಳಗಿನಿಂದಲೇ ನೀನು ಶಾಂತವಾಗಿರಬೇಕು. ಏಕೆಂದರೆ ಆ ಶಾಂತತೆಯಲ್ಲೇ ನಾನಿರುವೆ ಕಂದ. ಆಗಲೇ ತಾನೇ ನಾನು ನಿನ್ನನ್ನು ಮಾರ್ಗದರ್ಶನ ಮಾಡಲು ಸಾಧ್ಯವಾಗುವುದು. ನಿನ್ನಲ್ಲಿ ಆತ್ಮವಿಶ್ವಾಸ ತುಂಬಿ, ಧೈರ್ಯ ತುಂಬಿ, ಭರವಸೆ ತುಂಬಿ ನಿನ್ನನ್ನು ಮುನ್ನಡೆಸಲು ಸಾಧ್ಯವಾಗುವುದು. ಯೋಚಿಸು ಕಂದ. ನೀನು ನನ್ನ ಆಯ್ಕೆಯಾಗಿರುವೆ. ನೀನು ಪರಮ ಸೌಭಾಗ್ಯಶಾಲಿಯಾಗಿರುವೆ. ನಿನಗೆ ಒಂದು ಶುಭ ಸಂದೇಶ ಸಿಗುತ್ತದೆ. ನಿನ್ನ ಸಮಯ ಬದಲಾಗುತ್ತಿದೆ. ಈಗ ಆ ಸಮಯ ಬಂದಿದೆ ಕಂದ. ನಿನ್ನ ಕಾರ್ಯಗಳಿಗೆ ಫಲ ಸಿಗುತ್ತದೆ. ನಿನ್ನ ಪಾಲಿನ ಖುಷಿ, ಸಂಪತ್ತು ಏನೇ ಆಗಿರಲಿ ಅದು ನಿನ್ನದಾಗುತ್ತಿದೆ. ನಿನ್ನ ಉತ್ತಮ ಕರ್ಮ ನಿನ್ನ ಭಾಗ್ಯ ನಿರ್ಣಯ ಮಾಡುತ್ತಿದೆ ಕಂದ. ಈ ಸಮಯ ನಿನ್ನಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ. ನಿನ್ನ ಮಗುವಿನ ಆರೋಗ್ಯ ಸುಧಾರಿಸುತ್ತದೆ. ನಿನ್ನ ತಂದೆ ತಾಯಿಯ ಒಳ್ಳೆಯ ಕರ್ಮದ ಫಲ ನಿನ್ನದಾಗುತ್ತಿದೆ ಕಂದ. ಅದು ಸಂತೋಷದ ಮೂಲಕ, ತಾಯಿಯಾಗುವ ಮೂಲಕ. ನಿನ್ನ ಕನಸು ಈಡೇರುತ್ತದೆ. ಈ ಸಂಭ್ರಮದ ಆಚರಣೆ ನಿನ್ನ ಮನೆಯಲ್ಲಿ ಅತಿ ಶೀಘ್ರವೇ ನಡೆಯುತ್ತದೆ. ನಿನ್ನ ಸಾಯಿಯ ಹೆಸರಿನಲ್ಲಿ ಒಂದು ಕೆಂಪು ಬಣ್ಣದ ಚಾದರವನ್ನು ದಾನ ಮಾಡು ಕಂದ. ಅಡೆತಡೆಯಿಂದ ನಿಂತಿರುವ ನಿನ್ನ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ಇದು ನನ್ನ ಭರವಸೆಯಾಗಿದೆ ಕಂದ. ನನಗೆ ಭಕ್ತಿಯಿಂದ ಸಮರ್ಪಣೆ ಮಾಡುವ ಚಾದರವನ್ನು ನಾನು ಯಾವುದಾದರೂ ರೂಪದಲ್ಲಿ ಸ್ವೀಕರಿಸುತ್ತೇನೆ. ನಾನು ಏನನ್ನಾದರೂ ಕೇಳುತ್ತಿರುವೆ, ನಿನ್ನಿಂದ ಪಡೆಯುತ್ತಿರುವೆ ಎಂದರೆ ಅದಕ್ಕೊಂದು ಉದ್ದೇಶವಿದೆ, ಬಲವಾದ ಕಾರಣವಿದೆ. ನಿನ್ನ ಸಾಯಿಯಲ್ಲಿ ನಂಬಿಕೆ ಇಟ್ಟು ಈ ಕೆಲಸವನ್ನು ಅತಿ ಶೀಘ್ರವೇ ಮಾಡು ಕಂದ. ಇದರ ಪ್ರತಿಫಲವನ್ನು ಅತಿ ಶೀಘ್ರದಲ್ಲೇ ನಿನ್ನ ಜೀವನದಲ್ಲಿ ಕಾಣುವೆ. ಇದು ನಿನ್ನ ಸಾಯಿಯ ಭವಿಷ್ಯವಾಣಿಯಾಗಿದೆ. ಎಂದಿಗೂ ಅಸತ್ಯವಾಗದು ಕಂದ. ನಿನ್ನ ಮನೆಯಲ್ಲಿ ನಕಾರಾತ್ಮಕತೆಯ ಪ್ರಭಾವ ಹೆಚ್ಚಾಗಿದೆ ಕಂದ. ನನ್ನ ಉದಿಯನ್ನು ನಿನ್ನ ಮನೆಯಲ್ಲಿಡು ಕಂದ. ಅದು ಸಕಾರಾತ್ಮಕ ಶಕ್ತಿ ನೀಡುತ್ತದೆ, ಬಲ ನೀಡುತ್ತದೆ. ಆ ನಕಾರಾತ್ಮಕತೆಯನ್ನು ದೂರ ತಳ್ಳುತ್ತದೆ, ನಾಶ ಮಾಡುತ್ತದೆ, ಭಸ್ಮ ಮಾಡುತ್ತದೆ ಕಂದ. ಮಗು, ಈಗ ನೀನು ಶುದ್ಧನಾಗುತ್ತಿರುವೆ, ಪವಿತ್ರವಾಗುತ್ತಿರುವೆ ಕಂದ. ಪುಣ್ಯ ಆತ್ಮಗಳು ಯಾವುದಾದರೂ ರೂಪದಲ್ಲಿ ನಿನಗೆ ಸಹಾಯ ಮಾಡುತ್ತವೆ. ಭೌತಿಕವಾಗಿ ನಿನಗೆ ಸಹಾಯ ಮಾಡುತ್ತಾರೆ, ನಿನಗೆ ದಾರಿ ತೋರಿಸುತ್ತಾರೆ. ಯಾವ ಖುಷಿಗಳಿಂದ ನೀನು ವಂಚಿತನಾಗಿರುವೆಯೋ ಆ ಖುಷಿ ನಿನ್ನ ಬಳಿ ಮರಳಿ ಬರುತ್ತಿದೆ. ಅದಕ್ಕೆ ನಾನು ದಾರಿ ಮಾಡಿರುವೆ ಕಂದ. ಇದು ನನ್ನ ಯೋಜನೆಯ ನಿರ್ಣಯವಾಗಿದೆ ಕಂದ.
ನಿನ್ನ ಮನದಲ್ಲಿರುವ ಅಶಾಂತಿ ದೂರವಾಗುತ್ತದೆ. ಆ ಅಶಾಂತಿಗೆ ಕಾರಣರಾಗಿರುವವರು ನಿನ್ನ ಜೀವನದಿಂದ ದೂರ ಸರಿಯುತ್ತಾರೆ. ನಿನ್ನ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ, ನಿನ್ನದಾಗಿರುವುದನ್ನು ಕಿತ್ತುಕೊಂಡವರಿಗೆ ಉತ್ತರ ಈ ಬ್ರಹ್ಮಾಂಡದ ಶಕ್ತಿ, ಈ ಪ್ರಕೃತಿಯ ಶಕ್ತಿಯು ನೀಡುತ್ತಿವೆ ಕಂದ. ಈಗ ನಿನ್ನ ಪ್ರಾರ್ಥನೆಗಳ ಫಲ ನೀನು ಬಯಸಿದ್ದಕ್ಕಿಂತ ಹೆಚ್ಚೇ ವಿಶೇಷವಾದ ಸಮಯದಲ್ಲಿ ನಿನಗೆ ಸಿಗುತ್ತಿದೆ ಕಂದ. ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ. ನಿನ್ನ ಸ್ವಭಾವಕ್ಕೆ ತಕ್ಕ ಹಾಗೆ ನಿನ್ನ ಕರ್ಮಗಳು ಉಚಿತವಾದ ಫಲಗಳನ್ನೇ ನೀಡುತ್ತಿವೆ ಮಗು. ಸ್ವೀಕರಿಸು ಕಂದ. ಎಲ್ಲವೂ ಶುಭವಾಗುತ್ತದೆ. ನನ್ನ ಮಾರ್ಗದರ್ಶನ ನಿರಂತರವಾಗಿ ಸಿಗುತ್ತದೆ. ನೀನು ಎಲ್ಲೇ ಇರು, ಹೇಗೆ ಇರು, ಸಾಯಿ ಎನ್ನುವ ನಿಷ್ಕಲ್ಮಶವಾದ ಕೂಗಿಗೆ ನಿನ್ನೊಳಗಿಂದಲೇ ನಾನು ಕಾರ್ಯನಿರ್ವಹಿಸುತ್ತೇನೆ. ನಿನಗೆ ಸಹಾಯ ಮಾಡುತ್ತೇನೆ ಕಂದ. ನೀನು ನನಗಾಗಿ ತರುತ್ತಿರುವ ಸಿಹಿ ತಿಂಡಿಗಾಗಿ ನಾನು ಕಾದಿರುವೆ ಕಂದ. ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.